ಬಡವರಿಗೆ ಮುದುಗರಿಗೆ ಹೋಗೋಕ್ಕಾಗಲ್ಲ ಕೆಲವ್ರಿಗೆ ಅವ್ರಿಗೆಲ್ಲಾನು ಇಲ್ಲಿ ಕ್ಯಾಂಪ್ ಹಾಕಿ ಅವರು ಪ್ರತಿ ಸಾರು ಈ ಕೆಲಸ ಮಾಡಿಕೊಟ್ಟವ್ರೆ. ನಮಗೆ ಸಂತೋಷ ಆಗ್ತಾ ಇದೆ. ನೋಡ್ರಿ, ಈ ತರ ಮನೆ ಬಾಗಿಲು ಹೋಗ್ಬಿಟ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಅದೊಂಥರ ಅತ್ಯುತ್ತಮವಾದ ಒಂದು ಸೇವೆ ಅಂತ. ಈಗ ನಮ್ಮ ದೊಡ್ಡವರಿಂದ ಹೇಳಿದ್ರೆ ಜನಸೇವೆಯೇ ಜನಾರ್ದನ ಸೇವೆ. ಸೊ ಆ ಸೇವೆನಲ್ಲಿ ನಮ್ಮ ಶಾಸಕರು ಮುಂದಿದ್ದಾರೆ. ದೇವರಿದ್ದಾನೆ ಅಂತ ನಾವು ನಂಬ್ತೀವಿ. ಆ ದೇವರು ಪ್ರದೀಪ್ ಈಶ್ವರ್ ಅವರ ರೂಪದಲ್ಲಿ ಬಂದು ಒಂದು ಚಿಕಿತ್ಸೆಯನ್ನು ನೀಡ್ತಾ ಇರೋದಕ್ಕೆ ದಲಿತರ ಪರವಾಗಿ ನಾನು ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂಥ MLA ಸಿಗೋ ನಮ್ಮ ಅದೃಷ್ಟ. ಶ್ರೀ ಪ್ರದೀಪ್ ಈಶ್ವರ್ ಎಲ್ಲರಿಗೂ ನಿಜವಾದ ನಾಯಕ. ಅಮ್ಮ ಕ್ಲಿನಿಕ್ ನಮ್ಮ ಆರೋಗ್ಯ ಮತ್ತು ಗುಣಪಡಿಸುವಿಕೆಗಾಗಿ ಬೆಳಗುವ ದೀಪ. ಉಚಿತ ತಪಾಸಣೆಗಳು, ಉಚಿತ ಚಿಕಿತ್ಸೆ ಕೂಡ, ನಗು ಮತ್ತು ಯೋಗಕ್ಷೇಮದ ಹೊಸತಾಗಿ ಅಮ್ಮ ಕ್ಲಿನಿಕ್ ನಮ್ಮ ಹೆಮ್ಮೆ, ನಮ್ಮ ಬಂಧಾರೋಗ್ಯದ ಸ್ವರ್ಗ. ನನ್ನ ಹೆಸರು RS ಮಹಬೂಬ್ ಅಂತ, ರೇಣಮಕ್ಕನಹಳ್ಳಿ. ನಮ್ಮೂರಿಗೆ ಈ ಕ್ಯಾಂಪು ಪ್ರದೀಪ್ ಈಶ್ವರ್ ಸರ್ ಅಮ್ಮ ಆಂಬುಲೆನ್ಸ್ ಬಂದು ಕ್ಯಾಂಪ್ ಹಾಕ್ಸವ್ರೆ. ಅಂದರೆ ನಾವು ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅದು ಇದು ಅಂತ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಅದರಿಂದ ಅವರು ಹಳ್ಳಿಗೆ ಬಂದು ಕ್ಯಾಂಪ್ ಹಾಕ್ಸಿ ನಮ್ಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾವ್ರೆ. ಅಂದರೆ ಬಡವರಿಗೆ ಮುದುಗರಿಗೆ ಹೋಗೋಕ್ಕಾಗಲ್ಲ ಕೆಲವ್ರಿಗೆ ಅವ್ರಿಗೆಲ್ಲಾನು ಇಲ್ಲಿ ಕ್ಯಾಂಪ್ ಹಾಕಿ ಅವರು ಪ್ರದೀಪ್ ಸಾರು ಈ ಕೆಲಸ ಮಾಡಿಕೊಟ್ಟವ್ರೆ. ನಮಗೆ ಸಂತೋಷ ಆಗ್ತಾ ಇದೆ. ಪ್ರದೀಪ್ ಸಾರ್ಗೆ ಧನ್ಯವಾದಗಳು. ಎಲ್ಲ ಪೇಷಂಟ್ಗಳಿಗೂ ಶುಗರು, BP, ರಕ್ತ ಪರೀಕ್ಷೆ, ಜ್ವರ, ನೆಗಡಿ, ಕಿವಿ, ಕೆಮ್ಮು ಏನಿದ್ರು ಎಲ್ಲ ಡಾಕ್ಟರ್ಗಳು ಬಂದವ್ರೆ. ಮೆಡಿಷನ್ನು ಕೊಡ್ತಾವ್ರೆ. ಎಲ್ಲ ನೋಡಿ ತೋರಿಸ್ತಾವ್ರೆ. ಅಂದರೆ ಅವ್ರಿಂದ ನಮ್ಗೆ ಒಳ್ಳೆ ಇದು ಕಾರ್ಯಕ್ರಮ ಆಗಿದೆ. ಹಳ್ಳಿಗೂ ಬಂದಿದ್ದಾರೆ ಅವರು. ಇವರೇ ಫಸ್ಟ್ ಮಾಡ್ತಾ ಇರೋದು ಕ್ಯಾಂಪು. ಒಂದು 10-15 ವರ್ಷದಿಂದ ಇದೇ ಫಸ್ಟ್ ಕ್ಯಾಂಪು ನಮಗೆ. ಅಮ್ಮ ಕ್ಲಿನಿಕ್ನಿಂದಾನೇ ಮಾಡ್ತಾ ಇರೋದು. ಅಮ್ಮ ಆಂಬುಲೆನ್ಸ್ ಬಗ್ಗೆ, ಆಮೇಲೆ ಆರೋಗ್ಯ ಶಿಬಿರದ ಬಗ್ಗೆ ಊರಿನ ಮುಖಂಡರು, ಊರಿನ ಜನಗಳು ಎಲ್ಲ ಬಂದು ಇಲ್ಲಿ ಒಂದು ಈ ಚಿಕಿತ್ಸೆಯನ್ನು ಪಡಿಸ್ಕೊಂಡು ಅವರು ಒಳ್ಳೆ ಆರೋಗ್ಯ ಗುಣವರಾಗಲಿ ಅಂತೇಳ್ಬಿಟ್ಟು ನಮ್ಮ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಇಂಥ ಶಾಸಕರನ್ನ ಯಾರು ಇನ್ನು ನೋಡೋಕ್ಕೂ ಆಗೋದಿಲ್ಲ, ಇವಾಗವರೆಗೂ ನೋಡಿ ಇಲ್ಲ. ಈ ಥರ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಯಾವತ್ತೂ ಇಂಥ ಶಾಸಕರು ಸಿಗೋದಿಲ್ಲ ಅನ್ನೋದು ಮಾತಾಡೋದಕ್ಕೆ ನಾನು ಬಯಸ್ತೀನಿ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಮಾತ್ರೆ ತಗೊಳೋದಕ್ಕೆ ಕೂಡ ಕಾಸಿರಲ್ಲ. ಇವರೇ ಶುಗರ್ ಮಾತ್ರೆ ಇರ್ಬೋದು, BP ಮಾತ್ರೆ ಇರ್ಬೋದು. ಈಗ ಒಂದು 55-60 ವರ್ಷ ಆದಮೇಲೆ ಹಾಸ್ಪಿಟ್ಲಿಗೆ ನಡ್ಕೊಂಡು ಬರೋದಕ್ಕೆ ಕೂಡ ಆಗಲ್ಲ. ಅಂಥವ್ರಿಗೆ ನೀವು ಮನೆ ಬಾಗಿಲಿಗೆ ಹೋಗಿ ಒಂದು ಸೇವೆ ಸಲ್ಲಿಸ್ತಾ ಇದ್ದೀರಂದರೆ ಅದು ಪರಿಗಣಕ್ಕೆ ತಗೋಬೇಕೋ ಬೇಡ. ನೀವೇ ಮಾತಾಡ್ಕೊಳ್ಳಿ, ನಾವು ಹೇಳೋದಲ್ಲ. ಈಗ ಮಾಧ್ಯಮದವ್ರು ಏನಿದ್ದೀರಾ ನೀವೇ ಕ್ವಶನ್ ಮಾಡ್ಬೋದು. ಯಾರಿಗೆ? ಬೇರೆಯವ್ರಿಗೆ. ನೋಡ್ರಿ, ಈ ಥರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಅದೊಂಥರ ಅತ್ಯುತ್ತಮವಾದ ಒಂದು ಸೇವೆ ಅಂತಲೇ ತಾನೆ. ಈಗ ನಮ್ಮ ದೊಡ್ಡವರಿಂದ ಹೇಳಿದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ. ಸೊ ಆ ಸೇವೆಯಲ್ಲಿ ನಮ್ಮ ಶಾಸಕರು ಮುಂದಿದ್ದಾರೆ. ಅಂಬೇಡ್ಕರ್ ತತ್ವಗಳನ್ನು ಮತ್ತು ಆದರ್ಶಗಳನ್ನು ಇಟ್ಕೊಂಡು ಮನೆಗೂ ಈ ಚಿಕಿತ್ಸೆಯನ್ನು ನೀಡ್ತಾ ಇರೋದು ತುಂಬ ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತಾ, ಹಾಗೂ ನಮ್ಮಂಥ ದಲಿತ ಕುಟುಂಬಗಳ ಮನೆಗೂ ನಾವು ಈಗ ಚಿಕಿತ್ಸೆ ಪಡೆಯಲು ನಡೆದುಕೊಂಡು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ನಾವು ದೇವರಿದ್ದಾನೆ ಅಂತ ನಾವು ನಂಬ್ತೀವಿ. ಆ ದೇವರು ಪ್ರದೀಪ್ ಈಶ್ವರ್ ಅವರ ರೂಪದಲ್ಲಿ ಬಂದು ಈ ಒಂದು ಚಿಕಿತ್ಸೆಯನ್ನು ನೀಡ್ತಾ ಇರೋದಕ್ಕೆ ದಲಿತರ ಪರವಾಗಿ ನಾನು ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮ ಊರು ರೇಣಮಕ್ಕನಹಳ್ಳಿಯಲ್ಲಿ MLA ಸರ್ ಅವರು ಬಂದಿದ್ರು. ನಮ್ಮ ಈದ್ಗಾಗಿ ದಾರಿ ಇರಲಿಲ್ಲ, ತುಂಬ ತೊಂದರೆ ಆಗ್ತಾಯಿತ್ತು. ಓದೋಕ್ಕೆ ಬೆಟ್ಟ ಗುಡ್ಡನಲ್ಲಿ ದಾರಿನೇ ಇರಲಿಲ್ಲ. ಅಲ್ಲಿ ದಾರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಾಲೆ ಮಕ್ಕಳಿಗೆ ಬಟ್ಟೆ ಎಲ್ಲ ಕೊಡಿಸಿದ್ದಾರೆ. ಈಗ ನಮ್ಮ ಊರಿಗೆ ಅಮ್ಮ ಕ್ಲಿನಿಕ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಊರಿಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ತುಂಬ ತೊಂದರೆ ಆಗ್ತಾಯಿತ್ತು. ಇವಾಗ ಬೇರೆ ಕಡೆಯಿಂದ ಡಾಕ್ಟರ್ಸ್ಗೆಲ್ಲ ಕರೆದು ಇಲ್ಲೇ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ. ಹಳ್ಳಿಗಳಲ್ಲಿ ತುಂಬ ಜನ ತುಂಬ ಬ್ಯುಸಿ ಇರ್ತಾರೆ. ವಯಸ್ಸಾಗಿರೋರಿಗೆ ಹಾಸ್ಪಿಟಲ್ಸ್ಗೆ ಇದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ತುಂಬ ಜನ BP ಶುಗರು ಅಂಥವ್ರಿಗೆಲ್ಲ ಇಲ್ಲೇ ಬಂದು ಪಾಪ ಬೆಳಗ್ಗೆ 6 ಗಂಟೆಗೆಲ್ಲ ಡಾಕ್ಟರ್ಸ್ ಎಲ್ಲ ಬಂದಿದ್ರು. ಅದ್ರ ಜೊತೆಗೆ ತುಂಬ ಜನ ಬಂದಿದ್ದಾರೆ. ಎಲ್ಲರಿಗೂ ಕರ್ಕೊಂಡು ಬರ್ತಾ ಇದ್ದಾರೆ. ಮನೆಗೆ ಹೋಗಿ ಹೇಳ್ತಾ ಇದ್ದಾರೆ. ತುಂಬ ಜನ BP ಶುಗರ್ ಇರೋರು ಬಂದು ಆರಾಮಾಗಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಸಾರು MLA ಸಾರು ತುಂಬ ಚೆನ್ನಾಗಿ ಈ ನಡುವೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ರೀಸೆಂಟಾಗಿ ರೋಡ್ ಮಾಡಿಕೊಟ್ಟಿದ್ರು.
ತುಂಬಾ ಚೆನ್ನಾಗಿ ರೋಡ್ ಬಂದಿದೆ, ತುಂಬಾ ಖುಷಿ ಆಗ್ತಾ ಇದ್ರು. ತುಂಬಾ ಜನ ಚೆಕಪ್ ಮಾಡ್ಕೊಂಡು ತುಂಬಾ ಜನ ತಗೊಂಡು ಹೋಗಿದ್ದಾರೆ. ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಸರ್ ನಮ್ಗೆ ಹಿಂಗೆ ಮತ್ತೆ ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿ ಸರ್ ಗೆದ್ದಬೇಕು, ಮತ್ತೆ ಮತ್ತೆ ಸರ್ ನಮ್ಮಂತ ಅವ್ರಿಗೆ ಬಡವ್ರಿಗೆ ಈ ಥರನೇ ಸಹಾಯ ಮಾಡಬೇಕು. ಇದೇ ಊರಲ್ಲ, ತುಂಬ ಊರಲ್ಲಿ ಈ ಥರ ಕ್ಯಾಂಪ್ಸು ಎಲ್ಲ ನಡೀತಾ ಇದೆ. ಅದಕ್ಕೋಸ್ಕರ ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ತೆ, ನನ್ನ ಹೆಸರು ನಿಖಿಲ್ ಅಂತ, ಕ್ಯಾಂಪ್ ಕೋಆರ್ಡಿನೇಟರ್ ಆಗಿದ್ದೀನಿ. ರೇಣಕನಹಳ್ಳಿಯಲ್ಲಿ ಕ್ಯಾಂಪ್ ಆಗಿದೆ, ಅಮ್ಮ ಕ್ಲಿನಿಕ್ ಅಂತ. ಇವಾಗ 20 ಜನ ಬಂದಿದ್ದಾರೆ. ಅದರಲ್ಲಿ ಶುಗರ್ ಇರೋರು ಜಾಸ್ತಿ ಇದ್ದಾರೆ, ಮತ್ತು BP ಶುಗರ್ ಇರೋರು ಇದ್ದಾರೆ, ಮೈಕೈ ನೋವು ಜಾಸ್ತಿ ಬಂದಿದ್ದಾರೆ. ಅದರಲ್ಲಿ ಒಂದು 30 ಜನ ಸೆಲೆಕ್ಟ್ ಆಗಿದ್ದಾರೆ, ನಾಳೆ ರೆಫರ್ಗೆ ಆಗಿದ್ದಾರೆ. ಅದರಲ್ಲಿ ನಾವು ಹಂಗೆ ಬಸ್ ಬಂದು ಪಿಕಪ್ ಮಾಡ್ತೀವಿ. ನಮ್ಮ ಕಾಲೇಜಿಂದ ಬಸ್ ಬರುತ್ತೆ, ಪಿಕಪ್ ಮಾಡ್ತೀವಿ. ಮತ್ತು ನಾವೇ ಎಲ್ಲ ಅಡ್ಮಿಷನ್ ಮಾಡಿಸಿ ಅವ್ರು ಏನು ತೊಂದರೆ ಇದ್ದರೆ ಚೆಕ್ ಮಾಡಿಸ್ತೀವಿ. ECG ಆಗಲಿ, ಎಕೋ ಆಗಲಿ, MRI, ಎಕ್ಸ್ರೇ ಎಲ್ಲ ಫ್ರೀ ಇರುತ್ತೆ, ಬಂದು ಮಾಡಿಸ್ಕೊಬೋದು ಸರ್. ನಮ್ಗೆ ಇಷ್ಟು ದಿನ MLA ಸಾಹೇಬ್ರು ಗೆದ್ದಾಗಿಂದ ಅಮ್ಮ ಆಂಬುಲೆನ್ಸ್ ಇತ್ತು, ತಾಲೂಕಲ್ಲಿ 10 ಆಂಬುಲೆನ್ಸ್. ಇವಾಗ ಅಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡವ್ರೆ. ಅದರಿಂದ ಬಡವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಹೆಂಗೆ ಅಂದರೆ ಪ್ರತಿ ಊರಿಗೆ ಬೆಳಗ್ಗೆ 6 ಗಂಟೆಗೆ ಬಂದು 10 ಗಂಟೆ ಒಳಗೆ ತೋರಿಸ್ಕೊಂಡು ಅವ್ರ ಕೂಲಿ ಅವ್ರು ಹೋಗ್ಬೋದು. ಯಾಕೆಂದ್ರೆ ಇಲ್ಲ ಅಂದರೆ ಅವರು ಕೆಲಸ ಕಾರ್ಯಗಳು ಬಿಟ್ಟು ಸಿಟಿ ಹೋಗಿ ತೋರಿಸ್ಕೋಬೇಕಂದ್ರೆ ಎಷ್ಟೋ ಸಾವಿರ ಖರ್ಚಾಗುತ್ತೆ. 1 ರೂಪಾಯಿ ಖರ್ಚಿಲ್ದಿರ ಇಲ್ಲೇ ತೋರಿಸ್ಕೊಂಡು ಹೆಚ್ಚಿನ ಏನಾದರೂ ಕಾಯಿಲೆ ಕಾಣಿಸಿದ್ರೆ ಅವರೇ ಫ್ರೀಯಾಗಿ ಕರ್ಕೊಂಡೋಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಬರ್ತಾರೆ, 1 ರೂಪಾಯಿ ಖರ್ಚಿಲ್ಲದೆ. ಅದಕ್ಕೋಸ್ಕರ ನಮಗೆ ತುಂಬ ಅನುಕೂಲ ಆಗಿದೆ ಅಮ್ಮ ಕ್ಲಿನಿಕ್. ನಮ್ಗೆ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಇಂಥ MLA ಸಿಗೋ ನಮ್ಮ ಅದೃಷ್ಟ, ತಾಲೂಕಲ್ಲಿಟ್ಟರೆ ನಮ್ಮ ಅದೃಷ್ಟ ಇರೋದು ಹೇಳ್ತೀನಿ. ಯಾಕೆಂದರೆ ಅಷ್ಟು ಕಾಮನ್ ಮ್ಯಾನ್ ಥರ ಇರ್ತಾರೆ. ನಾನು MLA ಆಮಿಲ್ಲ, ಇಂಥ MLA ನಾನು ನೋಡೇ ಇಲ್ಲ ಸರ್.